ಸ್ತ್ರೀಗೆ ತನ್ನ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಆರೋಗ್ಯದ ಕುರಿತಾಗಿ ಸಮಸ್ಯೆಗಳು, ಸಂಶಯಗಳು ಕಾಣಬಹುದು. ಸ್ತ್ರೀ ಸ್ವಾಸ್ಥ್ಯ ಎಂಬ ವಿಷಯಾಧಾರಿತವಾಗಿ ಇಂತಹ ಹಲವು ವಿಚಾರಗಳನ್ನು ತಿಳಿಸುತ್ತಾ ವೈದ್ಯಕೀಯ ವಿಶ್ಲೇಷಣೆಯೊಂದಿಗೆ ಆರೋಗ್ಯದ ಅರಿವನ್ನು ಮೂಡಿಸುವ ಪ್ರಯತ್ನ ಮಾಡುತ್ತಾ ಇದ್ದೇವೆ. ಇದೀಗ ಸ್ತ್ರೀಯ ವಿಶೇಷ ಕಾಲಘಟ್ಟವಾದ ಗರ್ಭಿಣಿ ಕಾಲದ ಕುರಿತಾದ ಮಾಹಿತಿಯನ್ನು ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ನೋಡುತ್ತಿದ್ದೀರಿ. ಯಾವುದು ಸಮಸ್ಯೆ, ಯಾವುದು ಸಹಜವಾದುದು, ಸಮಸ್ಯೆಗೆ ಪರಿಹಾರವೇನು ಇತ್ಯಾದಿ ವಿಚಾರಗಳ ತಿಳುವಳಿಕೆ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಗೂ, ಆಕೆಯ ಪತಿಗೂ ಹಾಗೂ ಮನೆಯವರಿಗೂ ತಿಳಿದರೆ ಎಷ್ಟೋ ಪರಿಹಾರ ಸುಲಭವಾಗುತ್ತದೆ. ಸ್ತ್ರೀ ಮತ್ತು ಪ್ರಸೂತಿ ತಜ್ಞೆಯಾಗಿ 5 ದಶಕಗಳ ವೈದ್ಯಕೀಯ ಅನುಭವವನ್ನು ಪಡೆದ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಜನಸಾಮಾನ್ಯರಿಗೂ ಮನಮುಟ್ಟುವಂತೆ ತಿಳಿಸಿದ್ದು ಹಲವರಿಗೆ ಕೈಪಿಡಿಯಂತೆ ಸಹಕಾರಿಯಾಗಬಹುದು ಅಂದುಕೊಳ್ಳುತ್ತೇನೆ. ಗರ್ಭಿಣಿಯಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳುವ ಒಂದು ಕಲ್ಪನೆ ಇರ್ತದೆ. ನಾನು ಹೇಳುವುದಾದರೆ ಕೆಲಸ ಮಾಡಬೇಕು. ಹಿತವಾದ ಮಿತವಾದ ವ್ಯಾಯಾಮ ದೇಹಕ್ಕೆ ಖಂಡಿತ ಬೇಕು. ಸುಮ್ಮನೆ ಕೂತು ಜಡಗಟ್ಟಿದರೆ ಎಲ್ಲಕ್ಕೂ ತೊಂದರೆ, ಚಟುವಟಿಕೆ ಕಡಿಮೆ ಆಗ್ತದೆ, ಹೆರಿಗೆಗೂ ರಗಳೆ ಆಗ್ತದೆ. ಅದಕ್ಕೆ ಹಿತವಾದ ಮಿತವಾದ ವ್ಯಾಯಾಮ ಬೇಕು. ತೀರ ತೀಕ್ಷ್ಣವಾದ ವ್ಯಾಯಾಮಗಳು, ಕಡು ಶಿಕ್ಷೆ ಆಗುವಂಥ ವ್ಯಾಯಾಮಗಳು ಬೇಡ. ಒಂದು ಕಿಲೋಮೀಟ್ರ್ ಅಷ್ಟು ನಡೆಯುವುದು, ಸ್ವಲ್ಪ ಪ್ರಾಣಾಯಾಮ ಮಾಡೋದು, ಸ್ವಲ್ಪ 1 ಕಿಲೋಮೀಟ್ರ್ ನಡೀಲಿಕ್ಕೆ ಜಾಗ ಇದ್ದರೆ ಒಂದು ದೇವಸ್ಥಾನಕ್ಕೆ, ಉಡುಪಿಯಲ್ಲಿ ಅನಂತೇಶ್ವರಕ್ಕೆ 12 ಸುತ್ತ ಹಾಕು ಅಂತ ಹೇಳೋದು ನಾನು ಪೇಷಂಟ್ಸಿಗೆ. ಆಗ ವಾಕು ಆಯಿತು, ಭಕ್ತಿಯೂ ಆಯಿತು ಅಂತ. ಅಂದರೆ ಹಿತವಾಗಿ ನಡೆಯುವುದು. ವಾಕಿಂಗ್ ಆ್ಯಂಡ್ ಟಾಕಿಂಗ್ ಅಲ್ಲ, ವಾಕಿಂಗು ಹಿತವಾಗಿ ನಡಿಬೇಕು. ಅಷ್ಟು ವ್ಯಾಯಾಮ ಗರ್ಭಿಣಿಗೆ ಖಂಡಿತ ಬೇಕು. ಪ್ರೆಗ್ನೆನ್ಸಿ ಕಾಲದಲ್ಲಿ ಅಂದರೆ ಗರ್ಭಿಣಿ ಕಾಲದಲ್ಲಿ ಕಾಲೂತ, ಮುಖ ಊತ ತುಂಬ ಕಂಡು ಬಂತು ಅಂತಾದರೆ ಅದು ಸ್ವಲ್ಪ ಆದರೂ ಕೂಡ ಒಂದು ಸರ್ತಿ ನಿಮ್ಮ ತಜ್ಞರು, ಪ್ರಸೂತಿ ತಜ್ಞರ ಸಲಹೆ ಪಡಿಬೇಕು. ಆಮೇಲೆ ಅಕಸ್ಮಾತ್ ಬ್ಲೀಡಿಂಗ್, ರಕ್ತಸ್ರಾವ ಏನಾರಾದರೆ ಕೂಡಲೇ ತಜ್ಞರ ಸಲಹೆ ಪಡಿಬೇಕು. ಆಮೇಲೆ ತಲೆನೋವು ಬಂದರೂ ಅಷ್ಟೇ, ಏನೂ ಇಲ್ಲದೆ ಇರ್ಬೋದು, ಅಜೀರ್ಣ ಇರ್ಬೋದು, ಆದರೆ ಏನಾದರೂ ಕೂಡ ತಲೆನೋವು ಬಂದರೆ ಒಂದು ಸರ್ತಿ ತಜ್ಞರ ಸಲಹೆ ಪಡಿಬೇಕು. ಹಾಗೆ ಕಣ್ಣಿನ ತೊಂದರೆಗಳು, ಸಡನ್ನಾಗಿ ಕಾಣದಾಗೆ ಬೆಲೆ ಕಟ್ಟಿದಾಗ ಆಗ್ತದೆ, ಕಣ್ಣಿನಲ್ಲಿ ಏನೋ ತೊಂದರೆ ಬರ್ತದೆ, ಹಾಗೇನಾದರೂ ಇದ್ದರೂ ಅಷ್ಟೇ ಕೂಡಲೇ ವೈದ್ಯರನ್ನು, ತಜ್ಞರನ್ನು ಸಂಪರ್ಕಿಸಬೇಕು. ಏನಿದ್ದರೆ ಕೂಡ ಗರ್ಭಿಣಿ ಕಾಲದಲ್ಲಿ ನಾರ್ಮಲ್ಗಿಂತ, ಸಹಜವಾಗಿರುವುದಕ್ಕಿಂತ ವ್ಯತ್ಯಾಸ ಕಂಡಾಗ ತಜ್ಞರ ಹತ್ರ ಸಲಹೆ ಪಡೆಯುವುದು ಒಳ್ಳೆಯದು. ಯಾರೋ ಅವರು ಹೇಳಿದರು, ಇವರೇ ಹೇಳಿದರು, ಅದು ಬೇಕಾದ್ದು ತಿನ್ನದಿದ್ದರೆ, ಬಯಸಿದ್ದು ತಿನ್ನದಿದ್ದರೆ ಊತ ಬರ್ತದೆ, ತಲೆ ತಿರುಗಿತು, ಅದಕ್ಕೆ ಕತ್ತಲೆ ಬಂತು ಎಲ್ಲ ಇಲ್ಲ. ಸೀದಾ ತಜ್ಞರು ನಗಾಡಿದರೂ ಕೂಡ ಪ್ರೆಗ್ನೆನ್ಸಿಯಲ್ಲಿ ಅದೆಲ್ಲ ಇದ್ದಾಗ ಒಂದು ಸರ್ತಿ ಸಲಹೆ ಖಂಡಿತವಾಗಿ ಪಡಿಬೇಕು. ಏನೂ ಆಗುವುದಿಲ್ಲ, ಪ್ರಯಾಣ ಮಾಡಿ ಅಂತ ಧೈರ್ಯವಾಗಿ ಯಾರೂ ಹೇಳಲಿಕ್ಕಾಗೋದಿಲ್ಲ. ನಾನು ಯಾವಾಗಲೂ ಹೇಳಲಿಕ್ಕುಂಟು, ನಿಮಗೆ ಸಾಧ್ಯ ಇದ್ದರೆ ಹೋಗದೇ ಇರಿ, ಹೋಗಲೇಬೇಕಾದ್ರೆ ಅಷ್ಟು ರಿಸ್ಕ್ ತೆಕ್ಕೊಳ್ಳಿ ಅಂತ ಅಷ್ಟೇ, ಇನ್ನೇನು ಹೇಳಲಿಕ್ಕಾಗೋದಿಲ್ಲ. ಪ್ರತಿಯೊಬ್ಬರ ದೇಹ ಪ್ರಕೃತಿ, ಆ ಗರ್ಭದ ಪರಿಸ್ಥಿತಿ ಎಲ್ಲ ಬೇರೆ ಬೇರೆ ಇರ್ತದೆ. ಇಲ್ಲದ್ರೆ ನಾವು ಪ್ರತಿಯೊಂದನ್ನು ಅಟೆಂಡ್ ಮಾಡೋದಕ್ಕೆ ಅದು ಹೀಗೆ ಆಗ್ತದೆ ಅಂತ ಕೂತ್ಕೊಳ್ಬಾರ್ದು, ಅದು ಮಾಡಲಿಕ್ಕಾಗೋದಿಲ್ಲ. ಪ್ರತಿ ಒಂದು ಕೇಸಿಗೂ ಅದರದ್ದೇ ವಿಶಿಷ್ಟತೆ ಇರ್ತದೆ. ಯಾರಿಗೆ ಯಾವುದನ್ನು ಎಷ್ಟು ತಡೆಯುವ ಶಕ್ತಿ ಉಂಟು, ಯಾರ ಗರ್ಭಕೋಶ ಹೇಗೆ ಆ್ಯಕ್ಟ್ ಮಾಡ್ತದೆ ಅದು ಯಾರಿಗೂ ಗೊತ್ತಿಲ್ಲ, ಅದು ಆ್ಯಕ್ಟ್ ಮಾಡಿದ ಮೇಲೆ ಗೊತ್ತು. ಹಾಗಾಗಿ ನಾವು ಈ ಪ್ರಯಾಣವನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ, ತಪ್ಪಿಸಿ ಅಂತ ಹೇಳುತ್ತೇವೆ. ಮತ್ತು ಅನಿವಾರ್ಯ ಬರಲೇಬೇಕು, ಆಗ ಅಷ್ಟು ರಿಸ್ಕ್ ತೆಕ್ಕೊಂಡು ಪ್ರಯಾಣ ಮಾಡಿ. ಅಭ್ಯಾಸಗಳನ್ನು ಆಲೋಚನೆ ಮಾಡಿದರೆ ಸ್ಮೋಕಿಂಗ್, ಹೊಗೆ ಬತ್ತಿ ಸೇವನೆ
ಒಳ್ಳೆಯದಲ್ಲ. ಹೊಗೆ ಬತ್ತಿ ಸ್ವತಃ ಸೇವಿಸುವುದಕ್ಕಿಂತಲೂ ಸೇದುವವರ ಪಕ್ಕದಲ್ಲಿ ಕೂತಿರುವುದು ಹೆಚ್ಚು ಅಪಾಯಕರ. ಸೊ ಹೊಗೆ ಬತ್ತಿ ಸೇದುವ ಗಂಡ ಇದ್ದರೆ ಈಗ ಬಿಡಿಸಲಿಕ್ಕೆ ಸಕಾಲ, ಹೇಳಿ ಬಿಡಿಸುವುದು ಒಳ್ಳೆಯದು. ಯಾಕೆಂದರೆ ಮಗುವಿನ ಜವಾಬ್ದಾರಿ ಅವರಿಗೂ ಸೇರಿತ್ತು. ಹೊಗೆ ಸೇದುವವರ ಪಕ್ಕದಲ್ಲಿ ಕೂತವರಿಗೆ, ಹತ್ತಿರ ಇರುವವರಿಗೆ ಹೊಗೆಯ ದೋಷಗಳು, ತೊಂದರೆಗಳಾಗುವುದು ಹೆಚ್ಚು. ಹೊಗೆ ಬತ್ತಿ ಸೇದುವ ಪರಿಣಾಮ ಅನುಭವಿಸುವವರಲ್ಲಿ ಮಕ್ಕಳ ಬೆಳವಣಿಗೆಯ ಕುಂಠಿತತನ, ಹಾಗೆ ಅಕಾಲ ಪ್ರಸವ, ಅಬಾರ್ಷನ್ನು, ಗರ್ಭಸ್ರಾವ ಇಂಥದ್ದೆಲ್ಲ ಹೆಚ್ಚಾಗ್ತದೆ. ಬೆಳವಣಿಗೆ ಕುಂಠಿತವಾಗಿರುವುದು, ತೂಕ ಇಲ್ಲದಿರುವುದು ಇವೆಲ್ಲ ಬರ್ತವೆ. ಹಾಗಾದ ಕಾರಣ ಹೊಗೆ ಬತ್ತಿ ಸೇದುವುದು, ಕುಡಿದು ಮದ್ಯ ಸೇವನೆ ಕೂಡ ಅಡ್ವೈಸಿಬಲ್ ಅಲ್ಲ, ಅದನ್ನು ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು. ಅಂದರೆ ಉತ್ತೇಜನ ಒಳ್ಳೆಯದಲ್ಲ. ಕಾಫಿ ಟೀ ಸಿಕ್ಕಾಬಟ್ಟೆ ಕುಡಿಯೋದು ಒಳ್ಳೆಯದಲ್ಲ, ಲಿಮಿಟ್ ಮಾಡಿಕೊಳ್ಬೇಕು. ಯಾರಿಗೂ ಒಳ್ಳೆಯದಲ್ಲ. ನಮ್ಮ ತಂದೆಯವರು ಒಂದು ಉದಾಹರಣೆ ಹೇಳ್ತಿದ್ರು, ಕಾಫಿ ಚಾಗಳ ಕರಿಯನ್ನು ಹಾಕಿ ಕೈ ತೊಳೆದ್ರೆ ಕೈಲಿರುವ ಪಸೆ ಪೂರ್ತ ಹೋಗ್ತದೆ. ಅಂದರೆ ಅದರ ಕೆಲಸ ಒಳಗೆ ಹೋದರೂ ಅದುವೇ, ನಾವು ಕುಡಿದಾಗಲೂ ಅದು ನಮ್ಮ ಕರಳನ್ನೆಲ್ಲ ಡ್ರೈ ಮಾಡಿ ಬಿಡುತ್ತದೆ. ಹಾಗಾಗಿ ಅದು ಉತ್ತೇಜಕ, ಮನಸ್ಸಿಗೆ ಉತ್ತೇಜಕ, ದೇಹಕ್ಕೆ ನಾಶಕ, ಒಂದು ರೀತಿಯ ಡ್ರೈಯಿಂಗ್ ಅಪ್, ಅದು ಅಷ್ಟು ಒಳ್ಳೆಯದಲ್ಲ, ಒಣಗಿಸಿ ಬಿಡ್ತದೆ. ಹಾಗಾಗಿ ಕಾಫಿ ಚಹಾ ಹೆಚ್ಚು ಒಳ್ಳೆಯದಲ್ಲ, ಲಿಮಿಟ್ ಇರಲಿ, ಎಲ್ಲ ಹಿತವಾಗಿ ಮಿತವಾಗಿ ಇರಬೇಕು. ಮದ್ಯ ಕಾಫಿ ಟೀ ಅಂಥದ್ರಲ್ಲಿ ಖಾರ, ವಿಪರೀತ ಖಾರ ತಿನ್ನೋದು, ಇವುಗಳಿಂದೆಲ್ಲ ನಮ್ಮ ಜೀರ್ಣಾಂಗಗಳಿಗೆ ಹಿಂಸೆ ಆಗ್ತದೆ. ಅವುಗಳು ಚಡಪಡಿಸ್ತವೆ, ನಮಗೆ ಗೊತ್ತಾಗೋದಿಲ್ಲ. ಕೆಲವರಿಗೆ ಮಲಬದ್ಧತೆ, ಕೆಲವರಿಗೆ ಅಜೀರ್ಣ, ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಎಲ್ಲ ಬರ್ತದೆ. ಹಾಗಾಗಿ ಅವನ್ನೆಲ್ಲ ಅವಾಯ್ಡ್ ಮಾಡೋದು ಬುದ್ಧಿವಂತರ ಲಕ್ಷಣ. ಇನ್ನು ಕೆಲವರ ಪ್ರಶ್ನೆ ನನಗೆ, ಸೆಕ್ಸ್ ಸಂಭೋಗ ಎಷ್ಟು ದೂರದವರೆಗೆ ಮಾಡಬಹುದು ಅಥವಾ ಮಾಡಬಹುದಾ ಮಾಡಬಾರ್ದು, ಅದರ ಬಗ್ಗೆ ಇದಮಿತ್ತಂ ಅಂತ ರೂಲ್ ಹೇಳುವುದು ಕಷ್ಟ. ಆದರೂ ಕೂಡ ಮೊದಲ 6 ವಾರ, ಕೊನೆಯ 6 ವಾರ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವಾಯ್ಡ್ ಮಾಡೋದು, ಸಂಭೋಗ ಇಲ್ಲದೇ ಇರುವುದು ಒಳ್ಳೆಯದು. ಮಧ್ಯದಲ್ಲಿ ಗರ್ಭಕೋಶದ ಮೇಲೆ ಒತ್ತಡ ಬೀಳದಂಥ ಜಾಗ್ರತೆ ವಹಿಸಿ ಅವರವರ ಆಸಕ್ತಿಗೆ ತಕ್ಕ ಅದನ್ನು ಅನುಸರಿಸಿಕೊಂಡು ಹೋಗ್ಬೋದು. ಗರ್ಭಿಣಿ ಕೆಲಸ ಇಲ್ಲದೆ ಸುಮ್ಮನೆ ಮಲಗಿರಬೇಕು, ಫುಲ್ ಬೆಡ್ ರೆಸ್ಟ್ ಅಂತ ಅಲ್ಲ. ಫುಲ್ ಬೆಡ್ ರೆಸ್ಟ್ನಲ್ಲಿ ಇರಬೇಕಾದ ಕೆಲವು ಕಂಡೀಷನ್ ಇದೆ, ಅಂಥ ಪರಿಸ್ಥಿತಿಯಲ್ಲಿ ಮಾತ್ರ ಬೆಡ್ ರೆಸ್ಟ್ ಹೇಳಬೇಕು ವಿನಃ ಸುಮ್ಮನೆ ಬೆಡ್ ರೆಸ್ಟ್ ಹೇಳಬಾರ್ದು. ಗರ್ಭಿಣಿ ಚಟುವಟಿಕೆಯಿಂದ ಇರಬೇಕು, ಓಡಾಡಬೇಕು, ಕೆಲಸ ಮಾಡಬೇಕು, ಹಿತವಾಗಿ ಮಿತವಾಗಿ. ಅತಿ ಭಾರ ಎತ್ತುವುದು, ಬಿಡದೆ ಬಗ್ಗಿ ಉದ್ದಕ್ಕೆ ಕೆಲಸ ಮಾಡುವುದು, ಅಂದರೆ ಸ್ಟ್ರೈನ್ ಆಗುವಷ್ಟು ಕೆಲಸ ಮಾಡೋದು, ಅದೆಲ್ಲ ಕುಡಿದು ಹದಕ್ಕೆ ಕೆಲಸ ಮಾಡಬೇಕು. ಅತಿ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಬೀಳುವಂಥ ಇದು ಎತ್ತರ ಹತ್ತಿ ಬೀಳುವುದು, ಸರ್ಕಸ್ ಮಾಡುವುದು ಅದೆಲ್ಲ ಮಾಡಬಾರ್ದು. ಬಾಕಿ ಸಹಜವಾದ ಕೆಲಸಗಳಿಗೆ ತೊಂದರೆ ಇಲ್ಲ. ಮೆಟ್ಟಲುಗಳನ್ನು ಬಹಳವಾಗಿ ಹತ್ತಿಳಿಯುವುದು ಅಷ್ಟು ಒಳ್ಳೆಯದಲ್ಲ. ಏನೋ ತೀರಾ ಅಗತ್ಯ ಇದ್ದದಕ್ಕೊಂದು ಸರ್ತಿ ಹತ್ತಿಳಿಯುವುದು ಅಡ್ಡಿಲ್ಲ, ಆದರೆ ಪುನಃ ಪುನಃ ಅದನ್ನು ಮಾಡುವುದು ಅಷ್ಟು ಸಮರ್ಪಕ ಅಲ್ಲ. ಮೊದಲ 3 ತಿಂಗಳಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಫೋಲಿಕ್ ಆ್ಯಸಿಡ್ ಒಂದು ಬಿಟ್ಟರೆ ಬೇರೆ ಯಾವುದೇ ಔಷಧಗಳನ್ನು ಕೊಡುವುದಿಲ್ಲ. ಸೊ 4ನೇ ತಿಂಗಳಿನಿಂದ ಅಯನ್ನ ಜೊತೆ ಬಾಕಿ ಮಿನರಲ್ಸು, ವಿಟಮಿನ್ಸು ಇದ್ದಂಥ ಕ್ಯಾಪ್ಸೂಲ್ ಬರೀತೇವೆ, ಕ್ಯಾಲ್ಶಿಯಮ್ಮು ಬರೀತೇವೆ. ಕ್ಯಾಲ್ಶಿಯಮ್ಮು ಪ್ರೆಗ್ನೆನ್ಸಿಯಲ್ಲಿ ಡಿಮಾಂಡ್ ಜಾಸ್ತಿ, ಎಬ್ಸಾರ್ಪ್ಷನ್ ಕಡಿಮೆ. ಹಾಗಾಗಿ ಕ್ಯಾಲ್ಶಿಯಮ್ ಮತ್ತು ಅಯನ್ ಎರಡೂ ಕೂಡ ತೆಕ್ಕೊಳ್ಬೇಕು. ಟೆಟನಸ್ ಟಾಕ್ಸೈಡ್ 4ನೇ ತಿಂಗಳಲ್ಲಿ ಶುರು ಮಾಡಿ 7ನೇ ತಿಂಗಳಿಗೆ 3 ಡೋಸು ಕಂಪ್ಲೀಟ್ ಮಾಡಬೇಕು. 4ರಿಂದ 8 ವಾರಗಳ ಅಂತರದಲ್ಲಿ ಇಂಜೆಕ್ಷನ್ಗಳನ್ನು ಕೊಡಬೇಕು. ಇದು
ತಾಯಿಗೆ 2 ವರ್ಷಕ್ಕೆ ರಕ್ಷಣೆ, ಮಗುವಿಗೆ 6 ತಿಂಗಳಿಗೆ ರಕ್ಷಣೆ. ಇದನ್ನು ತಪ್ಪದೇ ಕೊಡಬೇಕು, ಅದಕ್ಕೆ ಉದಾಸೀನ ಮಾಡಬಾರ್ದು. ವಾಂತಿಗೆ ಪ್ರತ್ಯೇಕವಾದ ಔಷಧಿ ಅಂತ ವಾಂತಿ ನಿಲ್ಲಿಕೆಗಳನ್ನು ಯಾವುದನ್ನು ಗರ್ಭಿಣಿಗೆ ಕೊಡಬಾರ್ದು. ಯಾಕೆಂದರೆ ಆ ಔಷಧಿಗಳು ಮಗುವಿನಲ್ಲಿ ಕೊರತೆಯ ಕಾಯಿಲೆಗಳನ್ನು, ದೈಹಿಕ ಕೊರತೆಗಳನ್ನು ಉಂಟು ಮಾಡಬಹುದು. ಹಾಗಾದ ಕಾರಣ ವಾಂತಿಗಿರುವ ಔಷಧಿ ಕೊಡಬಾರ್ದು. ಆಮೇಲೆ ಎಕ್ಸ್ರೇಯನ್ನು 7 ತಿಂಗಳು ದಾಟುವ ತನಕ ಮಾಡಲೇಬಾರ್ದು. ಮಾಡಿದರೆ ಆ ಮಗುವಿಗೆ ಕ್ಯಾನ್ಸರ್ ತಗಲುವಂಥ ಚಾನ್ಸು, ಬೆಳವಣಿಗೆಯ ತೊಂದರೆಗಳು ಉಂಟಾಗುವಂತಹ ಅವಕಾಶ ಇದೆಲ್ಲ ಜಾಸ್ತಿ ಆಗ್ತದೆ. ಹಾಗೆ 7 ತಿಂಗಳು ಕಳೆಯುವ ತನಕ ಗರ್ಭಿಣಿಯನ್ನು ಎಕ್ಸ್ರೇಗೆ ಒಳಪಡಿಸಲೇಬಾರ್ದು. ಅದರ ನಂತರ ತೀರಾ ಅಗತ್ಯ ಇದ್ದರೆ ವೈದ್ಯರ ಅಂದರೆ ಪ್ರಸೂತಿ ತಜ್ಞರ ಸಲಹೆ ಮೇರೆಗೆ ಎಕ್ಸ್ರೇ ಜಾಗ್ರತೆ ವಹಿಸಿ ಮಾಡಬಹುದು. ಅಲ್ಲಿವರೆಗೆ ಆ ಜಾಗ್ರತೆಯನ್ನು ವಹಿಸಬೇಕು. ಆದಷ್ಟು ಮಟ್ಟಿಗೆ ಎಕ್ಸ್ರೇಗೆ ಒಳಪಡಿಸದಿರುವುದು ಒಳ್ಳೆಯದು. ಈಗ ನಾವು ರಕ್ತ ಪರೀಕ್ಷೆಗಳ ಬಗ್ಗೆ ಆಲೋಚನೆ ಮಾಡಿದರೆ, ಹಿಮೋಗ್ಲೋಬಿನ್ ಪರ್ಸೆಂಟೇಜು ಮಾಡಿಸ್ತೇವೆ, ಪ್ರತಿ ತಿಂಗಳು ಮಾಡಿಸ್ತೇವೆ. ಹಿಮೋಗ್ಲೋಬಿನ್ ಪರ್ಸೆಂಟೇಜು ಆದಷ್ಟು ಮಟ್ಟಿಗೆ ನಾರ್ಮಲ್ನ ಹತ್ತಿರ ಇರುವ ಹಾಗೆ, ಅಂದರೆ 12, 13 ಅಲ್ಲಿ ಇರುವ ಹಾಗೆ, 13.8 ವೆರಿ ನಾರ್ಮಲ್, ಅದರ ಹತ್ತಿರ ಇರುವಷ್ಟು ಇದ್ದರೆ ಒಳ್ಳೆಯದು. ಅಂತೂ 10ಕ್ಕಿಂತ ಕೆಳಗೆ ಬಾರದ ಹಾಗೆ ನೋಡಿಕೊಳ್ತಾ ಇರಬೇಕು. ಹಾಗಾದ ಕಾರಣ ಪ್ರತಿ ತಿಂಗಳು ಹಿಮೋಗ್ಲೋಬಿನ್ ಟೆಸ್ಟು ಮಾಡಿಸ್ತೇವೆ. ಆಮೇಲೆ ಇನ್ನೊಂದು ನಾವು ಪ್ರತಿ ತಿಂಗಳು ಮಾಡಿಸಬೇಕಾದ ಟೆಸ್ಟು ಯೂರಿನ್ ಆಲ್ಬುಮಿನ್, ಮೂತ್ರದಲ್ಲಿ ಆಲ್ಬುಮಿನ್ ಹೋಗ್ತಾ ಉಂಟಾ ಅಂತ. ಅದು 2ರಿಂದ 4 ಸೆಲ್ ಇದು ಎಲ್ಲ ಅಡ್ಡಿಲ್ಲ. ಆದರೆ ಆಲ್ಬುಮಿನ್ ಪ್ಲಸ್ಗೆ ಬಂದರೆ ಯಾಕೆ ಅಂತ ನೋಡಬೇಕು. ಎಲ್ಲಿ ಕಿಡ್ನಿಗಳಲ್ಲಿಯೋ ಅಥವಾ ಎಲ್ಲಿ ತೊಂದರೆ ಇದೆ ಅಂತ ಹೇಳುವುದನ್ನು ನೋಡಬೇಕಾಗತ್ತೆ. ಹಾಗಾಗಿ ಪ್ರತಿ ತಿಂಗಳು ಯೂರಿನ್ ಆಲ್ಬುಮಿನ್ ಆ್ಯಂಡ್ ಮೈಕ್ರೋಸ್ಕೋಪಿ ಮಾಡಿಸ್ತೇವೆ. ಅದು 9 ತಿಂಗಳು ಮಾಡಿಸಬೇಕಾದ ಟೆಸ್ಟು. ಈಗ ಕೆಲವರು ಸೀನಿಯರ್ ಡಾಕ್ಟರ್ಸು ಅವರಿಗೆ ಕ್ಲಿನಿಕಲ್ ಎಸ್ಟಿಮೇಷನ್ನಲ್ಲಿ ಇದು ಬೇಡ ಅಂತ ಕಂಡ್ರೆ ಬಿಡ್ತಾರೆ, ಅಲ್ಲದಿದ್ದರೆ ಮಾಡಿಸ್ತಾರೆ. ಆಮೇಲೆ ಗರ್ಭಿಣಿ ವಾರಕ್ಕೊಂದು ಎಣ್ಣೆ ಸ್ನಾನ ಮಾಡುವ ಅಭ್ಯಾಸ ಒಳ್ಳೆಯದು. ಮೈಕೈಯೆಲ್ಲ ನುಸುಲಾಗ್ತದೆ, ಮಾಂಸಖಂಡಗಳು ಸರಿಯಾಗಿ ಬೆಳೀತವೆ, ಅವುಗಳು ಒಳ್ಳೆ ಮಸಾಜ್ ಸಿಗ್ತದೆ. ಹೊಟ್ಟೆ ಮೇಲೆ ದಿವಸ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಉಜ್ಜುವುದರಿಂದ ನವಿರಾದ ಕಲೆ ಉಳಿಯುವುದು ಕಡಿಮೆ ಆಗ್ತದೆ. ಯಾಕೆಂದರೆ ಅದು ಸ್ಟ್ರೆಚ್ ಆಗಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಆಗ ಆ ರಕ್ತನಾಳಗಳು ಒಡೆದು ಅಷ್ಟೊಂದು ಕಲೆ ಆಗುವುದಿಲ್ಲ. ಆದ ಕಲೆ ತುಂಬ ನವಿರಾಗಿ ಸಣ್ಣದಾಗಿ ಉಳಿಯುತ್ತದೆ. ಹಾಗೆ ಮಾಡ್ಬೋದು. ಮತ್ತು ವಾರಕ್ಕೊಂದು ಎಣ್ಣೆ ಸ್ನಾನ ಮಾಡುವುದರಿಂದ ದೇಹದ ಲವಲವಿಕೆ, ದೇಹದ ಬೆಳವಣಿಗೆ, ಹಿತ ಎಲ್ಲ ಅನುಕೂಲವಾಗ್ತದೆ, ಮಾಡಬಹುದು. ಗರ್ಭಿಣಿ ಆದಷ್ಟು ಹತ್ತಿಯ ಉಡುಪುಗಳನ್ನು, ಸಡಿಲವಾದ ಉಡುಪುಗಳನ್ನು ಹಾಕೋದು ಒಳ್ಳೆಯದು. ಗರ್ಭಿಣಿ ಕಾಲಕ್ಕೆ ಬೇಕಾಗಿ 2 ಡ್ರೆಸ್ಸು ಸ್ವಲ್ಪ ಲೂಸ್ ಇದ್ದದ್ದು ಹೊಲಿಸಿಟ್ಕೊಳ್ಳೋದು ಒಳ್ಳೆಯದೇ. ಅಂತೂ ಹತ್ತಿದ್ದು ಆಗಾಗ ತೊಳೆದದ್ದು ಸಡಿಲವಾದ ಉಡುಪು ನಿಜವಾಗಿ ಒಳ್ಳೆಯದು. ಒಳಗಿಂದು ಅಷ್ಟೇ, ಹೊರಗಿಂದು ಅಷ್ಟೇ. ಹಾಗೆ ಉಪಯೋಗಿಸುವ ಅಭ್ಯಾಸ ಒಳ್ಳೆಯದು. ಗರ್ಭಿಣಿಗೆ ಸಮರ್ಪಕವಾದ ಆಹಾರ, ಸಂತುಲಿತ ಆಹಾರ ಬೇಕು. ಹೆಚ್ಚು ಅಂದರೆ ತೂಕದಲ್ಲಿ ಅಳತೆಯಲ್ಲಿ ಹೆಚ್ಚಿಗೆ ಅಲ್ಲ, ಅದು ಸಮರ್ಪಕವಾಗಿರಬೇಕು. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪಿಷ್ಟ, ಕೊಬ್ಬು, ವಿಟಮಿನ್ಸು, ಮಿನರಲ್ಸು ಇವುಗಳೆಲ್ಲ ಸಂತುಲಿತವಾಗಿರಬೇಕು. ಅಂದರೆ ಅಗತ್ಯ ಇರುವಷ್ಟು ಪ್ರಮಾಣದಲ್ಲಿ ಎಲ್ಲವೂ ಇರಬೇಕು. ಅದನ್ನು ಸಂತುಲಿತ ಅಂತ ಹೇಳೋದು. ಇರಬೇಕು. ಎಲ್ಲರಿಗೂ 2500 ಕಿಲೋ ಕ್ಯಾಲೋರಿಯಷ್ಟು ಆಹಾರ
ಅಂದರೆ ಶಕ್ತಿ ಉತ್ಪಾದಿಸುವಂಥ ಆಹಾರ ಬೇಕಾದರೆ ಗರ್ಭಿಣಿಗೆ 2,500-3,000 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿ ಉತ್ಪಾದನೆ ಮಾಡುವಂಥ ಆಹಾರ ಬೇಕು. ಅದನ್ನು ಅವರವರ ಅಭ್ಯಾಸ ಇದ್ದಂತೆ, ಈಗ ಗೋಧಿ ತಿನ್ನೋರಿಗೆ ಗೋಧಿ ಮುಖ್ಯ ಆಹಾರ ಆಗಿರುತ್ತೆ, ಅನ್ನ ತಿನ್ನೋರಿಗೆ ಅಕ್ಕಿ ಮುಖ್ಯ ಆಹಾರ ಆಗಿರ್ತದೆ. ಹಾಗೆ ಮುಖ್ಯ ಆಹಾರದ ಜೊತೆಗೆ ಉಳಿದದ್ದೆಲ್ಲ ಸಿಗಬೇಕು. ಸುಮಾರಾಗಿ ದಿನಕ್ಕೆ 300-350 ಗ್ರಾಮಿನಷ್ಟು ಏಕದಳ ಧಾನ್ಯ, ಸುಮಾರು 60 ಗ್ರಾಮಿನಷ್ಟು ಬೇಳೆಕಾಳು, ಸುಮಾರು 150 ಗ್ರಾಮಿನಷ್ಟು ಹಸಿರು ತರಕಾರಿ, ಹಾಗೆ ಇನ್ನು ವಿಟಮಿನ್ಸ್ ಮಿನರಲ್ಸ್ ಇರುವಂಥದ್ದು ಹಣ್ಣು ಇಂಥದ್ದೆಲ್ಲ ಒಂದು 30-50 ಗ್ರಾಮಿನಷ್ಟು ಸಿಗುವ ಹಾಗೆ. ಇದೆಲ್ಲ ನನಗೆ ಗೊತ್ತು, ಯಾರು ತೂಕ ಮಾಡಿ ಅಳತೆ ಮಾಡೋದಿಲ್ಲ, ಅಂತೂ ಸುಮಾರು ಹಾಗೆ ಆ ಪ್ರಪೋರ್ಷನ್ ನಮಗೆ ಅಂದಾಜಬೇಕು. ಅನ್ನದಷ್ಟೇ ತರಕಾರಿ ಅಲ್ಲದಿದ್ದರೂ ಬಹು ತರಕಾರಿಗಳು, ಸೊಪ್ಪು ತರಕಾರಿಗಳು ಒಳ್ಳೆಯದು. ಹಾಗೆ ಹಸಿರು ತರಕಾರಿಗಳು, ಅದರಲ್ಲೂ ಬೆಂಡೆಕಾಯಿ, ಹೀರೆಕಾಯಿ, ಪಡವಲಕಾಯಿ ಅಂಥದ್ದೆಲ್ಲ ನಿಜವಾಗಿ ಎಲ್ಲರಿಗೂ ಒಳ್ಳೆಯದು, ಗರ್ಭಿಣಿಗಂತೂ ಖಂಡಿತ ಒಳ್ಳೆಯದು. ಆಮೇಲೆ ನಿನ್ನ ಗರ್ಭಿಣಿ ತಿನ್ನಲೇಬಾರ್ದು ಅಂತ ಹೇಳುವ ಹಣ್ಣುಗಳು ಅನನಾಸು, ಪಪ್ಪಾಯ, ಹಾಗೆ ನುಗ್ಗೆ, ತರಕಾರಿಗಳಲ್ಲಿ ನುಗ್ಗೆ, ಆಮೇಲೆ ಕೆಸು, ಇವುಗಳು ಗರ್ಭಿಣಿಗೆ ಒಳ್ಳೆಯದಲ್ಲ. ಯಾಕೆಂದರೆ ಅವುಗಳಲ್ಲಿ ರಕ್ತಸ್ರಾವವನ್ನುಂಟು ಮಾಡುವಂಥ ಗುಣವಿದೆ. ಹಾಗಾದ ಕಾರಣ ಅದನ್ನು ತಿನ್ನಬಾರ್ದು ಅಂತ ಹೇಳ್ತೇವೆ. ಹಾಗೆ ಅಂತ ಇದನ್ನು ತಿಂದರೆಲ್ಲ ಗರ್ಭಸ್ರಾವ ಆಗಿಬಿಡ್ತದೆ ಅಂತಲ್ಲ. ಕೆಲವರು ಗರ್ಭಸ್ರಾವ ಆಗಬೇಕು ಅಂತ 12 ಅದು ಪಪ್ಪಾಯ ತಿಂದುಬಿಟ್ಟು ಬಂದು ಗರ್ಭ ಹೋಗಲೇ ಇಲ್ಲ ಅಂತ ಹೇಳುವವರು ಇದ್ದಾರೆ. ಗರ್ಭವನ್ನು ಭಾಳ ಜಾಗ್ರತೆ ಮಾಡುವವರು 1 ತುಂಡು ಪಪ್ಪಾಯ ತಿಂದು ಬ್ಲೀಡಿಂಗ್ ಆಯಿತು ಅಂತ ಬರುವವರು ಇದ್ದಾರೆ. ಇದು 2 ಸಾಧ್ಯತೆ ಇದೆ. ಅಂತೂ ಅದರಲ್ಲಿ ರಕ್ತಸ್ರಾವವನ್ನು ಉಂಟು ಮಾಡುವ ಗುಣ ಇದೆ. ಹಾಗಾದ ಕಾರಣ ಅದನ್ನು ಗರ್ಭಿಣಿ ತಿನ್ನಬಾರ್ದು ಅಂತ ಹೇಳುವುದು. ಗರ್ಭಿಣಿಗೆ ಸಹಜವಾಗಿ ಬೇರೆಯವರಿಗಿಂತ ಸ್ವಲ್ಪ ಹೆಚ್ಚು ನೀರು ಬೇಕು. ಸ್ವಲ್ಪ ಹೆಚ್ಚು ನೀರು ಕುಡಿಯುವ ಅಭ್ಯಾಸ ಗರ್ಭಿಣಿಗೆ ಆಗಬೇಕು. ಒಬ್ಬ ಸಹಜವಾದ ಮನುಷ್ಯನಿಗೆ ಒಂದು ದಿವಸಕ್ಕೆ ತಾನು ತಿಂದ ಆಹಾರದಲ್ಲಿ ಸೇರಿದ್ದಲ್ಲದೆ 2 ಲೀಟ್ರ್ವರೆಗೆ ನೀರು ಬೇಕು. ಅಷ್ಟು ನೀರನ್ನು ಅವನು ಊಟದಲ್ಲಿ ಆಹಾರದಲ್ಲಿ ಸೇರಿದ್ದಲ್ಲದೆ ಕುಡಿಬೇಕು. ಗರ್ಭಿಣಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕುಡಿಬೇಕು. ಯಾಕೆಂದರೆ ಗರ್ಭಿಣಿ ಮೂತ್ರಕ್ಕೆ ಹೋಗೋದು ಹೆಚ್ಚು, ಗರ್ಭಿಣಿಯ ರಕ್ತದ ಕ್ವಾಂಟಿಟಿ ಹೆಚ್ಚು, ಹಾಗಾಗಿ ಮತ್ತು ಬೆವರುವುದು ಹೆಚ್ಚು. ಹಾಗಾದ ಕಾರಣ ಗರ್ಭಿಣಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕು, ಜಾಸ್ತಿ ಕುಡಿಬೇಕು. ಗರ್ಭಿಣಿಯ ಆಹಾರದಲ್ಲಿ ಹಾಲಿನ ಉತ್ಪನ್ನಗಳು ಇವುಗಳನ್ನೆಲ್ಲ ಜೀರ್ಣ ಆಗುವಷ್ಟು ಖಂಡಿತವಾಗಿ ತೆಕ್ಕೊಳ್ಬೋದು. ಅದನ್ನು ಸಮಯ, ಸಂದರ್ಭ, ಹಸಿವೆ ಎಲ್ಲ ನೋಡಿಕೊಂಡು ಸೇವಿಸಿದರೆ ಆಯಿತು. ಗರ್ಭಿಣಿಯ ಆಹಾರದಲ್ಲಿ ಮುಖ್ಯ ವಿಚಾರ ಏನಂತ ಹೇಳಿದರೆ, ಸಂತುಲಿತ ಸಮರ್ಪಕ ಆಹಾರ ಬೇಕು. ಆದರೆ ಅಜೀರ್ಣ ಆಗುವಷ್ಟು ಯಾವುದನ್ನೂ ತಿನ್ನಬಾರ್ದು. ಅದನ್ನು ಹೇಳಿದ್ದು ಇತಿ ಮಿತಿ ಅಂತ. ಅಜೀರ್ಣ ಆದರೆ ಕೆಲವೊಮ್ಮೆ ಏನಾಗುತ್ತೆ, ಅದು ಅಜೀರ್ಣದಿಂದ ತೊಂದರೆ ಆಗಿದೆಯೋ ಅಲ್ಲ ಗರ್ಭಕ್ಕೇನಾದರೂ ಆಗಿದೆಯೋ ಗೊತ್ತಾಗೋದಿಲ್ಲ, ಒಟ್ಟು ಗಡಿಬಿಡಿ ಆಗುತ್ತೆ. ಅವಳಿಗೂ ಅಷ್ಟೇ ಹಿಂಸೆ ಅದು. ಅಜೀರ್ಣ ಆದರೆ ಅಲ್ಲದಿದ್ದರೂ ಹೊಟ್ಟೆ ತುಂಬುವಾಗ, ಯಾಕೆಂದರೆ ಗರ್ಭಕೋಶದ ಭಾರ ಹೊಟ್ಟೆ ಮೇಲೆ ಬಿದ್ದಿರ್ತದೆ, ಆಗ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬಿದೇನೋ ಅಂತ ಅನ್ನಿಸ್ತದೆ. ಹಾಗೆಯೇ ಆಹಾರದ ಅಳತೆ ನಿಖರವಾಗಿ ಮನಸ್ಸಿಗೆ ಗೊತ್ತಾಗಬೇಕು. ಅಜೀರ್ಣ ಆಗುವಷ್ಟು ತಿನ್ನಬಾರ್ದು, ಆದರೆ ಅಗತ್ಯ ಇರುವಷ್ಟಕ್ಕೆ ತೊಂದರೆ ಮಾಡಬಾರ್ದು. ಮಾಂಸಾಹಾರಿಗಳು ಅಷ್ಟೇ. ಮಾಂಸ, ಮೊಟ್ಟೆ, ಮೀನು ಎಲ್ಲ ಒಳ್ಳೆಯ ಆಹಾರವೇ. ಅಲ್ಲಿ ಸಹ ಅಷ್ಟೇ ಇತಿ ಮಿತಿ ತಿಳಿದು ತಿಂದರೆ ಆಯಿತು. ಆದಷ್ಟು ಮಟ್ಟಿಗೆ ಉಪ್ಪು, ಹುಳಿ, ಖಾರ ಕಡಿಮೆ ತಿನ್ನೋದು ಒಳ್ಳೆಯದು. ಎಣ್ಣೆಯಲ್ಲಿ ಕರೆದಿದ್ದು ಆಗಾಗ ಕುರುಕುರು ಮಾಡೋದು, ಫ್ರಿಜ್ಜಿನಲ್ಲಿ ದಿನಗಟ್ಟಲೆ ಇಟ್ಟು ಬಿಸಿ ಮಾಡಿ ತಿನ್ನೋದು, ಇದೆಲ್ಲ ಅಷ್ಟು ಒಳ್ಳೆಯದಲ್ಲ. ಹಳೆದು, ಹಳಸಿದ್ದು ಅಂಥದ್ದೆಲ್ಲ ಅಷ್ಟು ಒಳ್ಳೆಯದಲ್ಲ.
ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತಿಂದದ್ದು ಇಷ್ಟೇ ಇರ್ಬೋದು, ಆದರೆ ಅದು ಬೇಡದ ಪರಿಸ್ಥಿತಿಯನ್ನು ಉಂಟು ಮಾಡುತ್ತದೆ. ನಾನು ಇಷ್ಟೇ ತಿಂದದ್ದು ಅಂತ ಹೇಳ್ಬೋದು, ಅಷ್ಟೇ ಕೆಲವೊಮ್ಮೆ ಅಪಾಯಕರವಾಗಿ ಉಪದ್ರ ಮಾಡ್ತದೆ. ಹಾಗಾಗಿ ಆದಷ್ಟು ಆಗಾಗಿಂದು ಅವತ್ತಾವತ್ತಿದ್ದು ಫ್ರೆಶ್ಶು ತಿನ್ನೋದು ಒಳ್ಳೆಯದು. ಅದಕ್ಕೆ ಒಂದು ಶಾಸ್ತ್ರ ಉಂಟು, ಏನಂದರೆ ಗರ್ಭಿಣಿ ಊಟಕ್ಕೆ ಗಂಡನನ್ನೂ ಕಾಯಬೇಕಾಗಿಲ್ಲ ಅಂತ. ಯಾಕೆಂದರೆ ಅವಳಿಗೆ ಹೊತ್ತಿಗೆ ಆಹಾರ ಸರಿಯಾಗಿ ಸಿಗಬೇಕು. ಹಸಿದು ಸುಸ್ತಾಗಿ ಊಟ ಮಾಡಬಾರ್ದು, ಊಟದ ಮೇಲೆ ಮತ್ತೆ ತಿನ್ನಬಾರ್ದು. ಹೊತ್ತಿನ ವಿಚಾರ ಬಹಳ ಗಮನ ಕೊಡುವುದು ಒಳ್ಳೆಯದು.